ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ. ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಮಸಾಲೆ ವಡೆ ಮಾಡ್ತಾಯಿದ್ದೀನಿ. ಈ ಮಸಾಲೆ ವಡೆ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಶುಂಠಿ, ಬೆಳ್ಳುಳ್ಳಿ ಮತ್ತು ಧನಿಯಾ, ಅದ್ರ ಜೊತೆ ಒಂದು 10 ಕಾಳಷ್ಟು ಕಾಳುಮೆಣಸನ್ನ ಹಾಕ್ಕೊಂಡಿದ್ದೀನಿ. ಮತ್ತು ರೆಡ್ ಚಿಲ್ಲಿ ನಿಮ್ಮ ಖಾರ ತಕ್ಕಷ್ಟು ಹಾಕ್ಕೊಳ್ಳಿ. ಮತ್ತು ಜೀರಿಗೆ ಮತ್ತು ಕಲ್ಲುಪ್ಪು ಮತ್ತು ಒಂದು 2 ಪೀಸಷ್ಟು ಚಕ್ಕೆನ ಆ್ಯಡ್ ಮಾಡ್ಕೊಳ್ಳಿ. ಮಸಾಲ ವಡೆ ಆಗಿರೋದ್ರಿಂದ ಇದನ್ನು ನೀರು ಹಾಕ್ತಾನೆ ಈ ಥರ ತರ್ತರಿಯಾಗಿ ಪೌಡರ್ ಮಾಡ್ಕೊಳ್ಬೇಕು. ಮತ್ತು ಹಲಸಂದಿ ಕಾಳನ್ನ, ಸುಮಾರು ತಡ್ನಿ ಕಾಳನ್ನ ಒಂದು ಅರ್ಧ kg ನೆನೆಸ್ಕೊಂಡಿದ್ದೀನಿ. ಎಲ್ಲ ಕಡಲೆಬೇಳೆ ವಡೆಗಿಂತನೂ, ಹೆಸರುಬೇಳೆ ವಡೆಗಿಂತನೂ ಹಲಸಂದಿ ಕಾಳಿನ ವಡೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಕಾಳನ್ನ ನೀವು ಸೋರು ಹಾಕಬೇಕು, ಆಮೇಲೆ ರುಬ್ಕೊಳ್ಬೇಕು. ನೀರೇನು ಸೇರಿಸೋದೇನು ಬೇಡಿ, ನೀರು ಸೇರಿಸ್ತಾನೆ ಈ ಥರ ಗಟ್ಟಿಯಾಗಿ ರುಬ್ಕೊಳ್ಬೇಕು. ಈಗ ರುಬ್ಬಿದ್ವಲ್ಲ ಮಸಾಲನ ಆ್ಯಡ್ ಮಾಡ್ಕೊಳ್ಬೇಕು. ಈರುಳ್ಳಿ ಸುಮಾರು ಒಂದು 1/4 kg ಹಾಕೊಂಡಿದ್ದೀನಿ. ಮತ್ತು ಇದಕ್ಕೆ ಕೊತ್ತಂಬರಿ ಮತ್ತು ಸಬ್ಬಸಿಗೆ ಸೊಪ್ಪು ಎರಡನ್ನೂ ಒಟ್ಟಿಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಕಟ್ಟು ಸಬ್ಬಸಿಗೆ, ಒಂದು ಕಟ್ಟು ಕೊತ್ತಂಬರಿ ಮತ್ತು ಸ್ವಲ್ಪ ಕರಿಬೇವು. 100 ಗ್ರಾಮಷ್ಟು ಹೆಸರು ಕಾಳನ್ನ ನೆನೆಸಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ವಡೆ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಹೆಸರು ಕಾಳನ್ನ ನೆನೆಸಿ ಆ್ಯಡ್ ಮಾಡಬೇಕು. ಮತ್ತು ಸ್ವಲ್ಪ ಲೈಟಾಗಿ 1/4 ಟೇಬಲ್ ಸ್ಪೂನಷ್ಟು ಸೋಂಪನ್ನು ಆ್ಯಡ್ ಮಾಡ್ಕೊಳ್ಬೇಕು. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಒಂದು ಸರಿ ಮಾಡಿಕೊಂಡ್ರೆ ಮತ್ತೆ ಮಾಡ್ಕೊಳ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ ಮಸಾಲೆ ವಡೆ. ನಾನು ಮಾಡಿರ್ತಕ್ಕಂಥ ಮೆಥಡಲ್ಲಿ ಒಂದು ಸರಿ ನೀವು ಫಾಲೋ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಿಟ್ಟು ಇಷ್ಟು ಗಟ್ಟಿಯಾಗಿರಬೇಕು. ರುಬ್ಬಬೇಕಾದ್ರೆ ನೀವು ನೀರು ಹಾಕಿ ರುಬ್ಬಾರ್ದು. ಮತ್ತು ಕಾಳುಗಳನ್ನ ಒಂದು 2 ಸೋದಿಸ್ಕೊಂಡು ಇಟ್ಕೊಂಡು ರುಬ್ಕೊಳ್ಬೇಕು. ಇವಾಗ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಒಂದೊಂದಾಗಿ ವಡೆನ ಹಾಕ್ಕೊಳ್ತಾ ಇದ್ದೀನಿ. ಎರಡೂ ಕಡೆ ಮಗ್ಚಿ ಬೇಯಿಸ್ಬೇಕು ವಡೆನ. ಒಣಮೆಣ್ಸಿಕಾಯಿ ಹಾಕಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ವಡೆ. ನೀವು ಒಂದು ಸರಿ ಮಾಡ್ಕೊಂಡು ನೋಡಿ, ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.